ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಬ್ಬರು ಆಯಿಲ್ ಸ್ಕಿನ್ ಇದೆ, ತುಂಬಾ ಏನಾದರೂ ಒಂದು ರೆಮಿಡಿ ಹೇಳ್ಕೊಡಿ, ತುಂಬಾ ಆಯಿಲ್ ಸ್ಕಿನ್ ಇರೋದ್ರಿಂದ ಯಾವುದೇ ಮೇಕಪ್ ಮಾಡಿದ್ರು ಕೂಡ ಫೇಸ್ ಎಲ್ಲ ಆಯಿಲ್ ಥರ ಅನಿಸ್ತಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡ್ತಾನೆ ಇದ್ರು. ಆಮೇಲೆ ಇವಾಗ ಪರ್ಸ್ನಲಾಗಿ ಕಾಲು ಮೆಸೇಜ್ ಎಲ್ಲ ಮಾಡೋದ್ರಿಂದ ಪ್ರಾಡಕ್ಟ್ಗೋಸ್ಕರ ಅವಾಗಲೂ ಕೂಡ ಕೇಳ್ತಾನೆ ಇದ್ರು ಅಂಥೇಳಿ ಈ ಒಂದು ಪ್ಯಾಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪ್ಯಾಕ್ ನಮ್ಮ ಹತ್ರನೇ ಸಿಗುತ್ತೆ, ಬೇಕು ಅಂದರೆ ಕೂಡ ತೊಗೋಬೋದು. ಇದಕ್ಕೆ ನಾವು ಸ್ಯಾಂಡಲ್ ಪೌಡರು, ಬೀಟ್ರೋಟ್ ಪೌಡರು, ಹಾಗೆಯೇ ಬೇವನ್ ಪೌಡರು ಅಂದರೆ ನೀಮ್ ಪೌಡರು, ಆಮೇಲೆ ಆರೆಂಜ್ ಪೌಡರು ಮತ್ತು ರೋಸ್ ಪೆಟಲ್ಸ್ ಪೌಡರು ಮತ್ತು ಕಡಲೆ ಹಿಟ್ಟು, ಅಂದರೆ ಎಲ್ಲ ಥರ ಸ್ಕಿನ್ಗೆ ಯಾವ್ಯಾವುದು ಚೆನ್ನಾಗಿ ಸೂಟ್ ಆಗುತ್ತೆ, ಸ್ಕಿನ್ಗೆ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ಐಟಮ್ಗಳನ್ನೂ ಸೇರಿಸಿ ಒಂದು ಪೌಡರ್ನ ಮಾಡಿರೋದು. ಎಲ್ಲ ಥರ ಐಟಮ್ಗಳನ್ನೂ ಹಾಕಿ ಒಂದು ಪೌಡರ್ನ ನಾವು ಮಾಡ್ತಾಯಿದ್ದೀವಿ. ನಾನು ನಿಮಗೆ ಸಿಂಪಲಾಗಿ ಒಂದು ಸ್ವಲ್ಪ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ನೀವು ಬುಕ್ ಮಾಡಿ ತೊಗೊಳ್ಳೋರಿಗೆ ನಾವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡಿದ್ದೀವಿ, ಬುಕ್ ಮಾಡಿ ಕೂಡ ತೊಗೋಬೋದು. ಹಾಗೆಯೇ ಗಂಧದ ಪುಡಿ ಅಂತೂ ಎಲ್ಲರಿಗೂ ಕೂಡ ಗೊತ್ತು, ಸ್ಯಾಂಡಲ್ ಪೌಡರು ತುಂಬ ಚೆನ್ನಾಗಿ ಫೇಸು ಚೆನ್ನಾಗಾಗುತ್ತೆ ಅಂತ ಅದನ್ನು ಕೂಡ ಯೂಸ್ ಮಾಡಿದ್ದೀವಿ. ನೀಮಲ್ಲಿ ಪಿಂಪಲ್ಸ್ ಇದ್ದವ್ರಿಗಂತೂ ತುಂಬ ಚೆನ್ನಾಗಿ ನೀಮ್ ವರ್ಕ್ ಆಗುತ್ತೆ, ಅದರಿಂದ ನೀಮ್ ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಬೀಟ್ರೋಟ್ ಅಂತೂ ಕಲರ್ ಬರುತ್ತೆ ಫೇಸು, ಅದರಿಂದ ಬೀಟ್ರೋಟ್ ಪುಡಿನೂ ಕೂಡ ನಾವು ಇದರಲ್ಲಿ ಸೇರಿಸಿದ್ದೀವಿ. ರೋಸ್ ಪೆಟಲ್ಸ್ ಪೌಡರ್ ಕೂಡ ನಾವು ಇದರಲ್ಲಿ, ಅದರಲ್ಲೂ ಪನ್ನೀರ್ ರೋಸಿಂದ ಮಾಡಿರೋಂಥ ಒಂದು ಪೌಡರ್ನೂ ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ನಾವು ಅವರಮ್ ಪೌಡರ್ ಕೂಡ ಹಾಕೋತಾ ಇದ್ದೀನಿ, ಅಂದರೆ ಅವರಮ್ದು ನಾವು ಸೋಪ್ ಕೂಡ ಮಾಡ್ತೀವಿ ನೋಡಿ, ಅದ್ರದ್ದು ಪೌಡರ್ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಫೇಸ್ ಪ್ಯಾಕ್ ಪೌಡರ್ನ ನಾನು ರೆಡಿ ಮಾಡಿರೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಒಂದು ಪೌಡರ್ ಆಗುತ್ತೆ ಇದು ಫೇಸ್ ಪ್ಯಾಕ್ ಪೌಡರು. ಇದನ್ನು ನೀವು ವೀಕ್ಲಿ ಒಂದು 3 ಡೇಸ್ ಯೂಸ್ ಮಾಡಬೇಕು, ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಕೋಬೇಕು. ಯಾವ ರೀತಿ ನಾನು ಅಪ್ಲೈ ಮಾಡ್ಕೋತೀನಿ ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ಈ ಒಂದು ಪೌಡರ್ಗೆ ನೀವು ಹಾಲಾದರೂ ಮಿಕ್ಸ್ ಮಾಡಿ ಹಾಕೋತೀವಿ ಅಂದರೆ ಹಾಕೋಬೋದು, ಅಥವಾ ಮೊಸರಾದರೂ ಮಿಕ್ಸ್ ಮಾಡಿ ನೀವು ಪ್ಯಾಕ್ ಥರ ಮಾಡಿ ಹಾಕೋತೀವಿ ಅಂದರೂ ಕೂಡ ಹಾಕೋಬೋದು, ಅಥವಾ ನೀರಾದರೂ ಕೂಡ ಹಾಕ್ತೀವಿ ಅಂದರೂ ಕೂಡ ಹಾಕ್ಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಿಕ್ಸ್ ಮಾಡಿ ಪ್ಯಾಕ್ ಥರ ಮಾಡಿ ಹಾಕ್ಕೋಬೇಕು. ಅಂದರೆ ನಾನು ನೀರನ್ನೇ ಆದಷ್ಟು ನಾನು ಹೇಳ್ತೀನಿ, ಏನಕ್ಕೆ ಅಂತ ಹೇಳಿದ್ರೆ ನೀರು ಹಾಕಿದಾಗ ಇದು ಸ್ವಲ್ಪ ಸ್ಕ್ರಬ್ ಥರ ಬರುತ್ತೆ. ನೀವು ಚೆನ್ನಾಗಿ ಉಜ್ಜಿದಷ್ಟು ನಿಮಗೆ ಬ್ಲ್ಯಾಕ್ ಹೆಡ್ಸು, ಮೂಗತ್ರ ಇರೋ ಅಂಥದ್ದು ಮತ್ತು ಆಯಿಲಲ್ಲಿ ಇರುತ್ತೆ ನೋಡಿ ಫೇಸಲ್ಲಿ, ಅದೆಲ್ಲ ಹೋಗುತ್ತೆ. ಆದ್ದರಿಂದ ನಾನು ಆಲ್ಮೋಸ್ಟು ನೀರು ಹಾಕ್ಕೊಂಡೇ ಯೂಸ್ ಮಾಡೋದು. ಇವಾಗ ಹಾಲು ಯೂಸ್ ಮಾಡ್ತೀವಿ ಅಂದರೂ ಅದರಲ್ಲೂ ಕೂಡ ಇವಾಗ ಕೆನೆ ಮತ್ತು ಇದ್ರದ್ದೆಲ್ಲ ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತೆ. ಹಾಗೆ ಮೊಸರಲ್ಲೂ ಕೂಡ, ಅದರಿಂದ ಇವಾಗ ಆಯಿಲ್ ಸ್ಕಿನ್ ಇರೋರಂತೂ ನೀರನ್ನ ಹಾಕ್ಬಿಟ್ಟು ಈ ಒಂದು ಪ್ಯಾಕ್ನ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಅದು ಅಲ್ಲದೆ ಸ್ಕ್ರಬ್ ಥರ ಆಗುತ್ತೆ ಆವಾಗ. ಬಟ್ ನೀವು ಹಾಲು ಮಿಕ್ಸ್ ಮಾಡಿದ್ರೆ ಸೇಮ್ ಕ್ರೀಮ್ ಥರ ಆಗ್ಬಿಟ್ಟು ಅದು ಡ್ರೈ ಆದಮೇಲೆ ವಾಶ್ ಮಾಡಬೇಕಾಗತ್ತೆ. ಬಟ್ ಇದು ಸ್ಕ್ರಬ್ ಥರನೇ ಆಗುತ್ತೆ. ನೀವು ನೀರು ಅಪ್ಲೈ ಮಾಡಿಕೊಂಡು, ನೀವು ನೀರು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡಾಗ ಆವಾಗ ಸ್ವಲ್ಪ ಚೆನ್ನಾಗಿ ಉಜ್ಜಿ ರಬ್ ಮಾಡಿ ನೀಟಾಗಿ ನೀವು ತೆಗೆದ್ರೆ ಆಯಿಲ್ ಕಂಟೆಂಟ್ ಕಮ್ಮಿ ಆಗ್ತಾ ಬರುತ್ತೆ. ಈ ಪೌಡರ್ ಜೊತೆಗೆ ನಾನು ಬಾತಿಂಗ್ ಪೌಡರ್ ಕೂಡ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಬೇಬಿಗೂ ಕೂಡ ಅಷ್ಟೇ ಬೇಬಿ ಆಯಿಲ್ ಕೂಡ ರೆಡಿ ಆಗ್ತಾಯಿದೆ. ಹಾಗೆಯೇ ಬೇಬಿ ಬಾತಿಂಗ್ ಪೌಡರ್ ಕೂಡ ಮಾಡ್ತಾಯಿದ್ದೀವಿ, ಅದನ್ನು ಕೂಡ ನಾನು ನಿಮಗೆ ಇದೇ ಥರ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಅದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಪೌಡರ್ನ ಹಾಕೋತಾ ಇದ್ದೀನಿ, ಅದಕ್ಕೆ ನಾನು ನೀರು ಮಿಕ್ಸ್ ಮಾಡಿ ಪ್ಯಾಕ್ ಮಾಡ್ಕೋತಾ ಇರೋದು. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅಂತಲೂ ಕೂಡ ನಾನು ತೋರಿಸ್ತೀನಿ. ಇದೇ ಥರ ಅಂದರೆ ಒಂದು ಸ್ವಲ್ಪ ವೀಡಿಯೋಸ್ ಹಾಕೋದು ಲೇಟ್ ಆಗ್ತಿದೆ, ಏಕೆಂದರೆ ತುಂಬಾ ಬ್ಯುಸಿ ಆಗಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಏಕೆಂದರೆ ಬುಕ್ ಮಾಡ್ಕೋತಾ ಇದ್ದಾರೆ ಪ್ರಾಡಕ್ಟ್, ಎಲ್ಲರಿಗೂ ಕೂಡ ಕೊರಿಯರ್ ಮಾಡೋದಾಗಿರ್ಬೋದು, ಅದು ಐಟಮ್ ಹೋಯ್ತಾ ಏನು ಪ್ರತಿಯೊಂದನ್ನು ಕೂಡ ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ. ಅದರಿಂದ ಫ್ರೀ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಬಾತಿಂಗ್ ಪೌಡರ್ ಅಂತೂ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಪೌಡರ್ ಬೇಕು ಅಂತಂದರೆ ಅದ್ರ ಸ್ಮೆಲ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ಗೆ ಯಾವ ರೀತಿ ಪ್ರಾಡಕ್ಟ್ನ ತೊಗೋತಾ ಇದ್ದೀರೋ ಅದೇ ಥರನೇ ತೊಗೋಬೋದು. ವೀಕಿಗೆ ಒಂದು 3 ಡೇಸ್ ಅಥವಾ 2 ಡೇಸ್ ಅಪ್ಲೈ ಮಾಡ್ತೀವಿ ಅಂದರೂ ಕೂಡ ನೀವು ಮಾಡ್ಬೋದು. ಈ ಒಂದು ಫೇಸ್ ಪ್ಯಾಕು ನಮ್ಮ ಹತ್ರ ಸಿಗುತ್ತೆ, ಬೇಕು ಅನ್ನೋರು ತೊಗೋಬೋದು. ಬಟ್ ಇನ್ನು ಸಿಂಪಲಾಗಿ ನಮಗೆ ಮನೇಲೇ ಮಾಡ್ಕೊಳ್ಳೋ ಅಂಥ ಒಂದು ಫೇಸ್ ಪ್ಯಾಕ್ ಇದ್ದರೆ ಹೇಳಿ ಅಂತಲೂ ಕೂಡ ಕೇಳ್ತಾಯಿದ್ರಿ ಅಲ್ವಾ. ಅವ್ರಿಗೋಸ್ಕರ ಅಂಥೇಳಿ ಖುಷ್ಬು ಮೇಡಮ್ ಯೂಸ್ ಮಾಡ್ತಿದ್ದಂಥ ಒಂದು ಫೇಸ್ ಪ್ಯಾಕ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅವರು ಕೂಡ ಒಂದು ಫೇಸ್ ಪ್ಯಾಕ್ನ ಅವರು ಒಂದು ಆಯಿಲ್ನ ಯಾವ ರೀತಿ ಅವ್ರು ಶೇರ್ ಮಾಡ್ಕೊಂಡಿದ್ದಾರೋ ಅದೇ ಥರನೇ ಒಂದು ಫೇಸ್ ಪ್ಯಾಕ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏಕೆಂದರೆ ಎಲ್ಲರಿಗೂ ಕೂಡ ನಮ್ಮ ಹತ್ರನೇ ತೊಗೊಂಡು ಯೂಸ್ ಮಾಡಿ ಅಂತ ಅನ್ನೋಕ್ಕಾಗಲ್ಲ ಅಲ್ವಾ. ಆದಷ್ಟು ಮನೇಲೂ ಕೂಡ ಮಾಡ್ಕೊಳ್ಳೋ ಥರ ಕೆಲವೊಂದು ಟಿಪ್ಸ್ಗಳನ್ನ ಕೊಡಿ ಅಂತ ಕೇಳ್ತಿದ್ರಲ್ಲ ಅಂಥೇಳಿ ಆ ಒಂದು ಫೇಸ್ ಪ್ಯಾಕ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ಫೇಸ್ ಪ್ಯಾಕು ನಿಮಗೆ ಇಷ್ಟ ಆಗಿ ಇವಾಗ ಆಯಿಲ್ ಸ್ಕಿನ್ ತುಂಬ ಜಾಸ್ತಿ ಇದೆ, ಬೇಕೇ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ಈವನ್ ಫೇಸ್ ಪ್ಯಾಕ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡ್ರೈ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು, ಆಯಿಲ್ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ನೀವು ಒಂದು 2-3 ವರ್ಷ ಮೇಲ್ಪಟ್ಟಂಥ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು.
ಹಾಗೆಯೇ ಹುಡುಗರು ಕೂಡ ಈ ಒಂದು ಪ್ಯಾಕ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ಯಾನ್ ಇದ್ರಂತೂ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಫೇರ್ ಕೂಡ ಆಗುತ್ತೆ ಫೇಸ್ ಇದು ಯೂಸ್ ಮಾಡ್ತಾ ಮಾಡ್ತಾ. ಚೆನ್ನಾಗಿ ನಿಮಗೆ ಗ್ಲೋನೆಸ್ ಬರುತ್ತೆ. ಹಾಗೆ ಇದರಲ್ಲಿ ನಾವು ಜಾಸ್ತಿ ಹೀಟ್ ಆದಂಥ ಪದಾರ್ಥಗಳನ್ನ ಯೂಸ್ ಮಾಡಿಲ್ಲ, ಅದರಿಂದ ಪಿಂಪಲ್ಸ್ ಆಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಕೂಡ ಇರಲ್ಲ. ಈ ರೀತಿ ಒಂದು ಫೇಸ್ ಪ್ಯಾಕ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಬಾತಿಂಗ್ ಪೌಡರ್ ಕೂಡ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಅಂತಲೇ ಸ್ಪೆಷಲಾಗಿ ಮಾಡ್ತಿರೋದು. ಏಕೆಂದರೆ ಅವ್ರಿಗೆ ಪಾಪ ಜಾಸ್ತಿ ಆಯಿಲ್ ಆಗಿರೋದ್ರಿಂದ, ಅಂದರೆ ಅವರಮ್ ಸೋಪ್ ಯೂಸ್ ಮಾಡಿದ್ರೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದನ್ನು ಕೂಡ ತೊಗೊಂಡಿದ್ದಾರೆ. ಬಟ್ ಬಾತಿಂಗ್ ಪೌಡರ್ನ ಕೂಡ ಹೇಳಿದ್ದೀನಲ್ವ ಅಂಥೇಳಿ ಅದನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀವು ಸ್ಕ್ರಬ್ ಥರನೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಪ್ಯಾಕು. ಈ ಒಂದು ಪ್ಯಾಕ್ ಬೇಕು ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ನೋಡಿ, ಇವಾಗ ವಾಶ್ ಮಾಡ್ಕೊಂಡು ಬಂದೆ. ಇಷ್ಟು ಚೆನ್ನಾಗಿ ನಿಮಗೆ ಗ್ಲೋ ಕೊಡುತ್ತೆ. ಹಾಗೆಯೇ ಸ್ವಲ್ಪ ಫೇಸಲ್ಲೆಲ್ಲ ಹೇರ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ ಈ ಒಂದು ಪ್ಯಾಕ್ನ ಹಾಕ್ಕೊಂಡು ನೀವು ಸ್ಕ್ರಬ್ ಥರ ಮಾಡೋದ್ರಿಂದ. ನಿಮಗೆ ಡ್ರೈ ಸ್ಕಿನ್ ಇದೆ ತುಂಬಾ ಅಂತ ಹೇಳೋರು, ನೀವು ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡಿ, ಅಂದರೆ ಮಿಲ್ಕ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಅಂದರೆ ಆ ಮಿಲ್ಕು ನಾವು ಕಾಯಿಸಿರಬಾರ್ದು, ರಾ ಮಿಲ್ಕೇ ಆಗಿರಬೇಕು. ಅದನ್ನು ಕೂಡ ನೀವು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು. ಈ ರೀತಿ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು ಪ್ಯಾಕ್ಗಳು ಅಥವಾ ಈ ಥರ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದು ಒಳ್ಳೆಯದು. ಈ ರೀತಿ ಫ್ರೆಶ್ ಅನಿಸುತ್ತೆ ಫೇಸು. ನೀವು ಡ್ರೈ ಸ್ಕಿನ್ ಇದ್ದವರು ಫುಲ್ಲು ಬಿಟ್ಬಿಟ್ಟು ಡ್ರೈ ಆದಮೇಲೆ ವಾಶ್ ಮಾಡಿ. ಆಯಿಲ್ ಸ್ಕಿನ್ ಇದ್ದವರು ಈ ಥರ ಸ್ಕ್ರಬ್ ಥರ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಪ್ಯಾಕ್ನ ನಾನು ರೆಡಿ ಮಾಡಿದ್ದೀನಿ. ಬೇಕು ಅನ್ನೋರು ತೊಗೋಬೋದು. ನನ್ನ ನಂಬರ್ನ ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಶೇರ್ ಮಾಡಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ಹಾಗೆಯೇ ಡೇ ಕ್ರೀಮ್ ಕೂಡ ತುಂಬ ಜನ ತೊಗೋತಾ ಇದ್ದೀರಾ. ಅದನ್ನು ಕೂಡ ನಾನು ಇವಾಗ ಅದನ್ನು ಅಪ್ಲೈ ಮಾಡಿ ಕೂಡ ನಿಮ್ಮ ಮುಂದೆ ತೋರಿಸ್ಬೇಕು ಅಂಥೇಳಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಫೌಂಡೇಶನು ಬೇಡ, ಯಾವುದೇ ಬೇರೆ ಒಂದು ಕ್ರೀಮ್ ಕೂಡ ಬೇಡ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ಅಪ್ಲೈ ಮಾಡ್ಕೋಬೇಕು ಅದನ್ನು. ಯಾಕೆಂದರೆ ತುಂಬ ಜನ ತೊಗೊಂಡಿದ್ದೀರಲ್ವ, ಅವ್ರಿಗೂ ಕೂಡ ಅದು ಯೂಸ್ ಆಗುತ್ತೆ ಅಂಥೇಳಿ ತೋರಿಸ್ತಾ ಇದ್ದೀನಿ. ನಾನಂತೂ ಇವಾಗ ಅದನ್ನೇ ಅಪ್ಲೈ ಮಾಡ್ತಾ ಇರೋದು. ಫೇರ್ ಆ್ಯಂಡ್ ಲವ್ಲಿ ಅಪ್ಲೈ ಮಾಡ್ತಿದ್ದೆ, ಬಟ್ ಡೇ ಕ್ರೀಮ್ ಟ್ರೈ ಮಾಡಿದ್ಮೇಲಂತೂ ಅದನ್ನೇ ಅಪ್ಲೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ವರ್ಕ್ ಆಗಿದೆ. ಈ ರೀತಿ ನೀವು ಕೂಡ ಈ ರೀತಿಯೇ ಅಪ್ಲೈ ಮಾಡ್ಕೋಬೇಕು. ಡೇ ಕ್ರೀಮ್ ಬೇಕು ಅನ್ನೋರು ಕೂಡ ಬುಕ್ ಮಾಡಿ ತೊಗೋಬೋದು. ಹಾಗೆಯೇ ಸೋಪ್ ಬೇಕು ಅನ್ನೋರು ಕೂಡ ತೊಗೋಬೋದು. ಹಾಗೆಯೇ ನೈಟ್ ಕ್ರೀಮ್ ಬೇಕು ಅನ್ನೋರು ಕೂಡ ತೊಗೋಬೋದು. ನೆಕ್ಸ್ಟು ಬೇಬಿದು ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದೀನಲ್ವ, ಅದನ್ನು ಕೂಡ ಇದೇ ಥರ ನಾನು ಫ್ರೀ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಒಂದು ಪೌಡರ್ ಬಗ್ಗೆ ಇವತ್ತು ತಿಳಿಸ್ಕೊಡ್ಬೇಕು ಅಂಥೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಪೌಡರ್ ಬೇಕು ಅನ್ನೋರು ತೊಗೊಳ್ಳಿ. ಹಾಗೆಯೇ ಖುಷ್ಬು ಮೇಡಮ್ಮು ಹೇಳಿರೋಂಥ ಒಂದು ಫೇಸ್ ಪ್ಯಾಕ್ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅವರೇ ಒಂದು ವೀಡಿಯೋನ ಶೇರ್ ಮಾಡಿದ್ದಾರೆ. ಅವರು ವೀಕ್ಲಿ 1-2 ಡೇಸ್ ಯೂಸ್ ಮಾಡೋಂಥ ಒಂದು ಫೇಸ್ ಪ್ಯಾಕ್ ಬಗ್ಗೆನೂ ಕೂಡ ಒಂದು ವೀಡಿಯೋ ಶೇರ್ ಮಾಡಿದ್ದಾರೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಯಾಕೆಂದರೆ ಗೊತ್ತಿಲ್ಲ ಅಂತನೋರು, ನೋಡಿಲ್ಲ ಅಂತ ಅನ್ನೋರು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಯಾಕೆಂದರೆ ಮನೇಲಿರೋಂಥ ಪದಾರ್ಥಗಳನ್ನ ಯೂಸ್ ಮಾಡಿನೇ ಅವರೊಂದು ಪ್ಯಾಕ್ನ ರೆಡಿ ಮಾಡ್ಕೊಂಡಿರೋದು. ಅವ್ರ ಸ್ಕಿನ್ ಯಾವ ರೀತಿ ಇದೆ ಅಂತ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತು. ಆದ್ದರಿಂದ ಆ ಒಂದು ಪ್ಯಾಕ್ನ ಕೂಡ ನಾನು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಈ ಒಂದು ಪ್ಯಾಕ್ ನಿಮಗೆ ಬೇಕು ಅಂತ ಅನ್ನೋರು, ನಾನು ಮಾಡಿರೋಂಥ ಒಂದು ಪ್ಯಾಕ್ ಪೌಡರ್ ಬೇಕು ಅನ್ನೋರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ನೋಡಿ, ಈ ರೀತಿ ಒಂದು ಡೇ ಕ್ರೀಮ್ ವರ್ಕ್ ಆಗುತ್ತೆ. ಇದಕ್ಕೆ ಸಿಂಪಲಾಗಿ ಒಂದು ಸ್ಟಿಕ್ಕರ್ ಇಟ್ಕೊಂಡು ಸಾಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಮೇಕಪ್ಪು ಕೂಡ ಬೇಡ, ನ್ಯಾಚುರಲಾಗಿ ನೀವು ಚೆನ್ನಾಗಿ ಕಾಣಿಸ್ತಾ ಇರ್ತೀರ. ಅದು ಅಲ್ಲದೆ ನಾನು ಲಿಪ್ಸ್ಟಿಕ್ ಕೂಡ ಹಾಕಿಲ್ಲ, ಅಥವಾ ಯಾವುದೇ ಬೇರೆ ರೀತಿ ಜ್ಯುವೆಲರ್ಸ್ ಆಗಿರ್ಬೋದು, ಅಥವಾ ಕುಂಕುಮ ಆಗಿರ್ಬೋದು, ಅಥವಾ ಕಾಡಿಗೆ ಆಗಿರ್ಬೋದು, ಐಲೈನರು ಏನು ಕೂಡ ನಾನು ಯೂಸ್ ಮಾಡಿಲ್ಲ. ಆದರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಸಿಂಪಲಾಗಿ ನಿಮಗೆ ನ್ಯಾಚುರಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋದಿದ್ದರೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡಿದ್ದೀನಿ, ಹಾಗೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತಲೂ ಕೂಡ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಪ್ರಾಡಕ್ಟ್ ಬೇಕೋ ಬುಕ್ ಮಾಡಿ ತೊಗೊಳ್ಳಿ ಅಂತೇಳಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.